ಲಡಾಖ್ ಸೀರೀಸ್ನ 2ನೇ ದಿನಕ್ಕೆ ಸ್ವಾಗತ. ನಾವು ಇವಾಗ ರೈಡ್ ಸ್ಟಾರ್ಟ್ ಮಾಡಿ ಒಂದು 5 ಕಿಲೋಮೀಟ್ರ್ ಆಯಿತು. ಅಲ್ಲಿ ರೈಡ್ ಸ್ಟಾರ್ಟ್ ಮಾಡಿದಾಗಿಂದ ವೀಡಿಯೋ ಆನ್ ಮಾಡ್ಕೊಂಡು ಬಂದಿದ್ದೆ. ಅದು ಏನಾಯಿತು ಅಂತ ಗೊತ್ತಿಲ್ಲ, ವೀಡಿಯೋನೇ ರೆಕಾರ್ಡ್ ಆಗಿಲ್ಲ. ಸೊ ಇವಾಗ ಮತ್ತೆ ಇನ್ನೊಂದು ಸತಿ ಆನ್ ಮಾಡಿದ್ದೀನಿ. ಏನಿಲ್ಲ, ಅಪ್ಡೇಟು ಅದ್ರ ಬಗ್ಗೆ. ಎದ್ದ ತಕ್ಷಣ ಪಕ್ಕದಲ್ಲಿ ನದಿ ಹರಿತಾ ಇತ್ತು ರೂಮ್ ಪಕ್ಕದಲ್ಲೇ. ಅದಾದಮೇಲೆ ರೆಡಿ ಆದ್ವಿ. 5:15 ಬರೋಕ್ಕೆ ಹೇಳಿದರು. 5:45 ಆಗಿದ್ದು ಕೆಳಗಡೆ ಬಂದಾಗ ರೆಡಿಯಾಗಿ ಹೊರಟ್ವಿ ಅಷ್ಟೇ. ಈಗ 7:40 ಟೈಮು. 40 ನಿಮಿಷಕ್ಕೆ ಬರೀ 10 ಕಿಲೋಮೀಟ್ರ್ ಬಂದಿರೋದು ಇವರು. ನೋಡಿ ಹಿಂಗೆ ಇದೇ ಥರ ರೋಡು. ಈಗ ಮನಾಲಿಯಿಂದ ಸರ್ಚುಗೆ ಹೋಗ್ತಾ ಇದ್ದೀವಿ. ವ್ಯೂ ಮಾತ್ರ ಮಸ್ತಾಗಿದೆ. ಫಸ್ಟ್ ಟೈಮ್ ನೋಡ್ತಾ ಇರೋದು ಈ ಥರ ನಾನು. ಒಳ್ಳೆ ಎಕ್ಸ್ಪೀರಿಯನ್ಸ್. ನೋಡಿ ಏನು ಸಖತ್ತಾಗಿ ಕಾಣ್ತಾ ಇದೆ. ನೋಡಿ ಏನು ಮಸ್ತಾಗಿ ಕಾಣ್ತಾ ಇದೆ. ಹೊಟ್ಟೆ ಸಕ್ಕತ್ ಹಸಿತೈತೆ. ಮುಂದೆ ಹೋಗಿ ಟಿಫನ್ ಹಾಕ್ಕೋಬೇಕು. ಫಸ್ಟು ಹೊಟ್ಟೆಗೆ ಬೂವ, ಅದಾದಮೇಲೆ ಈ ನೆಕ್ಸ್ಟ್ ಏನಿದ್ರು. ಟೈಮ್ ಕರೆಕ್ಟಾಗಿ ಬೂವ ಬಿದ್ದೋದ್ರೆ ಹೊಟ್ಟೆಗೆ ನೆಮ್ಮದಿ. ರೋಡ್ಗಳು ಮಸ್ತಾಗಿದೆ. ಬೇರೆ ಯಾರೋ ರೈಡರ್ಸ್ ಎಲ್ಲ ತುಂಬ ಜನ ಬಂದಿದ್ದರು. ಅವರು ಹೋಂಡಾ ಹೈನೆಸ್ ಗಾಡಿ ತಂದಿದ್ರು. ನಮ್ಮ ಭೀಮನ್ ಮಿಸ್ ಮಾಡ್ಕೊತಾ ಇದ್ದೆ ಆ ಗಾಡಿ ನೋಡ್ಬಿಟ್ಟು. ಏನು ಗೊತ್ತಾ, ಇದು KTM ಅಡ್ವೆಂಚರ್ 390 ಬಂದ್ಬಿಟ್ಟು ಹೈಟ್ ಇರಬೇಕು ಫಸ್ಟು, ಇಲ್ಲ ಫುಲ್ ಸ್ಕಿಲ್ಲಾಗಿ ಓಡಿಸ್ಬೇಕು. ನಾವು ಈ ಕಡೆ ಫುಲ್ ಹೈಟು ಇಲ್ಲ, ಆ ಕಡೆ ಸ್ಕಿಲ್ಲು ಇಲ್ಲ, ಎರಡರ ಮಧ್ಯದಲ್ಲಿದ್ದೀವಿ. ಇದು ಕಾಲು ಇಟ್ಕೋವಾಗ ಕರೆಕ್ಟಾಗಿ ಬೇಗ ಸಿಗಲ್ಲ, ಒಂಥರ ಬೈದಲ್ಲೇ ಓಡಿಸ್ಬೇಕು. ನಮ್ಮ ಭೀಮ ಆದರೆ ಕರೆಕ್ಟಾಗಿ ಫ್ಲ್ಯಾಟ್ ಫುಟ್ ಮಾಡ್ತೀನಿ. ಇದು ಹಂಗಾಗಲ್ಲ. ಸ್ಲೋ ಆದಾಗೆಲ್ಲ ಭಯ ಆಗ ಸ್ಟಾರ್ಟ್ ಆಗ್ಬಿಡುತ್ತೆ. ಎಲ್ಲಿ ಎತ್ತಾಕೊಂಬಿಡ್ತೀನೋ, ಎಲ್ಲಿ ಕಾಲಿಗೆ ಸಿಗಲ್ವೋ ಅಂತ. ಸೊ ಭೀಮನ್ನು ಎತ್ತಾಕೊಂಬಂದಿದ್ರೆ ಅಂತೂ ಇಲ್ಲಿ ಚಚಾಡ್ಬಿಡ್ತಿದ್ದೆ. ಆದರೆ ಪವರ್ ಕಮ್ಮಿ ಅದು ಕಂಪ್ಯಾರಿಟಿವ್ಲಿ. ಇವಾಗ ನಾನು ಒಬ್ಬನೇ ಹೋಗ್ತಾಯಿದ್ದೀನಿ ರೈಡರು ಅಂತ ಅಂದರೆ ಸ್ವಲ್ಪ ಪರವಾಗಿಲ್ಲ, ಹೆಂಗೋ ಹೋಗ್ತೀನಿ. ಬಟ್ ನಮ್ಮ ಮನೆಯವಳು ಇದ್ದಾಳೆ, ಮತ್ತು ನಮ್ಮದು ಲಗೇಜ್ ಎಲ್ಲ ಇದೆಯಲ್ಲ, ಎಲ್ಲ ಸೇರಿ ಆಲ್ಮೋಸ್ಟ್ ಇವಾಗ ನಾವು ನಾನೊಂದು 100, ನಮ್ಮ ಮನೆಯವಳು ಒಂದು 90 ಅಂತ ಅಂದ್ಕೊಳ್ಳೋಣ. ವಿತ್ ಗೇರ್ಸು 190 kg ಪ್ಲಸ್ ಗಾಡಿಗೆ ಹಾಕ್ಸಿರೋ ಅಕ್ಸೆಸರೀಸ್ ಅದೆಲ್ಲ ಸೇರಿ ಒಂದು 30, 190 ಪ್ಲಸ್ 30, 220, 35 kg ಲಗೇಜ್ ಇದ್ದಾವೆ. ಸೊ 220 ಪ್ಲಸ್ 35 ಆಲ್ಮೋಸ್ಟ್ 250 ಅಂದ್ಕೊಳ್ಳಿ. ಹಿಂದೆ ಮುಂದೆ 250 kg ಹಾಕ್ಕೊಂಡು ಭೀಮನ್ನು ಇಲ್ಲಿ ಬಡದಾಡೋದು ಭಾರಿ ಹಿಂಸೆ. ಅಂದರೆ ಟಾರ್ಕ್ ಚೆನ್ನಾಗಿದೆ, ಅದು 30 Nm ಟಾರ್ಕ್ ಇದೆ. ಬಟ್ ಇನಿಷಿಯಲ್ ಇಲ್ಲ ಅದರಲ್ಲಿ. 20 bhp ಏನೋ ಇದೆ. ಬಟ್ ಈ ಥರ ಹೈ ಆಲ್ಟಿಟ್ಯೂಡ್ಸು ಮತ್ತು ಅಪ್ಪಿರೋವಾಗ ನನಗೇನೋ ಒಂಥರ ಸಪ್ಪೆ ಅನಿಸುತ್ತೆ ಗಾಡಿ. ಸೊ ಇದರಲ್ಲಿ ಅಷ್ಟು ತೂಕ ಹಾಕ್ಕೊಂಡ್ರು ಕೂಡ ಆರಾಮಾಗಿ 140 ಕ್ರೂಸ್ ಮಾಡಿದ್ದೀನೇನೆ ನಾನು. ಮತ್ತು ಇದಕ್ಕಿಂತ ಮೇಯ್ನ್ ಏನು ಅಂದರೆ ಇದರಲ್ಲಿ ಬ್ರೇಕಿಂಗ್ ಪವರ್ ಚೆನ್ನಾಗಿದೆ. ಇನ್ನು ಕಂಪ್ಯಾರಿಟಿವ್ಲಿ ಹೋಂಡಾ ಹೈನೆಸ್ಗೆ ಬ್ರೇಕಿಂಗ್ ಪವರು ಚೆನ್ನಾಗಿದೆ, ಇದರಲ್ಲಿ ಪವರು ಇದೆ. ಅದಕ್ಕೋಸ್ಕರ ನಾನು ಇದನ್ನ ಎತ್ಕೊಂಬಂದೆ. ಇಲ್ಲ ಅಂದರೆ ಭೀಮನ್ನೇ ಎತ್ಕೊಂಡು ಬರೋ ಪ್ಲ್ಯಾನ್ ಇದ್ದಿದ್ದ. ಬೆಳಗ್ಗೆ ಎದ್ದಾಗ ಒಂದು 5:45 ಎದ್ದೆ. ಅವಾಗ ನೋಡಿದಾಗಿಂದ ಅದನ್ನು ಮೇಲ್ಗಡೆ ಯಾವಾಗ ಅಲ್ಲಿ ಹೋಗಿ ಐಸ್ನ ಎತ್ತಿ ಕೈಯಲ್ಲಿ ಎತ್ತಿ ಎಸ್ದಾಡ್ತೀವಿ ಅಂತ ಅನಿಸ್ಬಿಟ್ಟೈತೆ. ಸೂಪರಾಗಿ ಕಾಣ್ತೈತೆ. ವೆದರ್ ಅಂತೂ ಹಂಗೆ ಮುಖಕ್ಕೆ ಹೊಡಿತಾಯ್ತಲ್ಲ, ತಣ್ಣಗಾಗ್ಬಿಟ್ಟಿದೆ ಕೆನ್ನೆ ಎಲ್ಲ. ಗ್ಲೌಸ್ ಹಾಕ್ಕೊಂಡಿದ್ದೆ. ಸೊ ಈ ಗ್ಲೌಸಿಂದ ಏನಾಗೋಯ್ತು, ಗೋಪ್ರೋನ ಅವಾಗವಾಗ ಯಾವಾಗ ಬೇಕಾವಾಗ ಆನ್ ಮಾಡ್ಕೊಳಕ್ಕೆ ಆಫ್ ಮಾಡ್ಕೊಳಕ್ಕೆ ಆಗ್ತಾಯಿಲ್ಲ. ಯಾಕಂದರೆ ಹೊಸ ಗ್ಲೌಸ್ ಅದು ವೇರೌಟ್ ಆಗಿಲ್ಲ, ಅದೇ ತಲೆನೋವು. ಇಲ್ಲಿ ನೋಡು ಬಂಡೆ ಬಿದ್ದಿರೋದು ಇದು.
ಎಲ್ಲಿಂದ ಉಳ್ಕೊಂಬಂದು ಬಾರ್ಡರ್ ರೋಡ್ಸ್ ಆರ್ಗನೈಸೇಷನ್. ಇಲ್ಲಿ ನೋಡಿ ಹೆಂಗೆ ಕಾಣ್ತಾ ಇದೆ ಗೊತ್ತಾಗ್ತಿಲ್ಲ. ಇದು ಲೈಟ್ ಇದು ಕಾಣಿಸ್ತಾ ಇದೆಯಾ ಇಲ್ವಾ ಗೊತ್ತಿಲ್ಲ. ಬಟ್ ಇಲ್ಲಿಂದ ಫುಲ್ಲು ಜಿಗ್ಜಾಗ್ ಇದೆ ಫುಲ್ಲು. ಇಲ್ಲಿಂದ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಅಟಲ್ ಟನಲ್ಗೆ 5 ಕಿಲೋಮೀಟ್ರ್ ಏನೋ ಇದೆ ಇಲ್ಲಿಂದ. ಸೊ ಆ್ಯಕ್ಚುಲಿ ಅಟಲ್ ಟನಲ್ ಹತ್ರನೇ ಇರೋದು ಚೆನ್ನಾಗಿ ಕಿಕ್ಕು. ಯಾಕಮ್ಮ ತಿರುಗ್ಸೋವಾಗ ನೀನು ಹಂಗೆ ಮಲ್ಕೋತೀಯ? ಗಾಡಿನ ತಿರುಗ್ಸೋವಾಗ ಹಿಂಗೆ ಕಾರ್ನರಲ್ಲಿ ನೀನು ಹಂಗೆ ಮಲ್ಕೋತೀಯ ಅಂದೆ. ಏನು ಮಾಡಬೇಡ, ಸ್ಟ್ರೈಟಾಗಿ ಕುತ್ಕೋ. ನಾನು ನಿನ್ನೇನು ಬೀಳ್ಸಲ್ಲ ನಾನು. ನೋಡಿ ವಾ, ಅಟಲ್ ಟನಲ್ 2 ಕಿಲೋಮೀಟ್ರು. ಬರ್ಬೇಕ್ರಿ ಎಲ್ಲರೂ ಒಂದ್ಸತಿ ಇಲ್ಲಿಗೆ. ಒಂದ್ಸತಿ ಎಲ್ಲರೂ ಬನ್ನಿ. ಹಿಮಾಲಯ, ಕಾಶ್ಮೀರ, ಲಡಾಖು ಎಲ್ಲ ಬಂದು ಒಂದ್ಸತಿ ನೋಡ್ಕೊಂಡು ಹೋಗ್ಬೇಕು. ತುಂಬ ಸುಂದರವಾಗಿ ಕಾಣ್ತಾ ಇದೆ. ಅಟಲ್ ಟನಲ್ ಹತ್ರ ಇದೀವಿ. ಹತ್ತು 10,000 ಅಡಿ ಮೇಲೆಗಡೆ ಇದ್ದೀವಿ ಇವಾಗ ನಾವು ಅಟಲ್ ಟನಲ್ ಹತ್ರ. ಗುಂಡಾ ಫೋಟೋ ತೆಗೆಸ್ಕೊಳ್ಳೋಣ ಇಲ್ಲಿ ನಿಂತ್ಕೊಂಡು ಒಂದು ಪಟ್ಟಂತ. ಇದು ಹಿಂದೆಗಡೆ ಕ್ಯಾಮ್ರಾ, ಇದು ಮುಂದೆಗಡೆ ಕ್ಯಾಮ್ರಾ. ಓಕೆ, ಎಷ್ಟು ಕಿಲೋಮೀಟ್ರ್ ಇದೆ ಗೊತ್ತಿಲ್ಲ ಅಟಲ್ ಟನಲ್. ಓ ಎತ್ತಬೇಕಂತ ನೋಡಿದೆ, ಅಷ್ಟರಲ್ಲಿ ಅವರೇ ಎದ್ದಿದ್ರು, ಅದಕ್ಕೆ ಸುಮ್ಮನೆ ಅದೇ. ತಣ್ಣನೆಯ ಗಾಳಿ ಬರ್ತಾ ಇರೋದಕ್ಕೆ ಕೈಯೆಲ್ಲ ಒಂಥರ ಫುಲ್ಲು ಕೋಲ್ಡ್ ಅನ್ಸೋಕ್ಕೆ ಸ್ಟಾರ್ಟ್ ಆಗಿದೆ. ಟನಲ್ ಮುಗೀತು. ಅಬ್ಬಬ್ಬಬ್ಬ ಏನು ಚಳಿ ಆಗ್ತಿದೆ ಗೊತ್ತಾ. ಕೈಯೆಲ್ಲ ಒಂಥರ ನೋಡಿದೆ ಹೆಂಗೆ ಸಾಕಾಗಿದೆ. ಮಳೆ ಬಂದು ನಿಂತಿದೆ. ವಾಟರ್ ಫಾಲ್ ಚಿಕ್ಕದು. ಅಲ್ಲಿ ನೋಡಿ ಐಸ್ ಎಲ್ಲ ಕರಗಿ ನೀರಾಗಿ ಬರ್ತಾ ಇದೆ. ಸ್ವರ್ಗ 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 ಇಲ್ಲಲ್ಲ, ಇನ್ನೂ ಮೇಲೆ. ಇದು ಸ್ವರ್ಗಕ್ಕೆ ಹೋಗೋ ದಾರಿ.
ಆ ಕಡೆ ಬೆಟ್ಟ ನೋಡ್ಕೊಂಡು ರೋಡ್ ನೋಡ್ತಾ ಇದ್ರೆ ಒಂಥರ ತಲೆ ಸುತ್ತ. ಆ ಹರ್ಕೊಂಬರ್ತಿರೋ ನೀರೇ ಫ್ರೀಸ್ ಆಗೋಗಿರೋದು ಅದು.